ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಒಂದು ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಡಿಸಿ ನೇತೃತ್ವದಲ್ಲಿ ಜಾಗೃತಿ ಜಾಥಾ ನಡೀತಾ ಇದೆ. ಡಿಸಿ ಲತಾ ಕುಮಾರಿ ಏನಿದ್ದಾರೆ ಅವರಿಂದ ಸಖತ್ತಾದಂತಹ ಒಂದು ಬುಲೆಟ್ ರೈಡ್ ನಡೆದಿದೆ. ಬುಲೆಟ್ ಅನ್ನು ಓಡಿಸಿದ್ದಾರೆ. ಹಾಸನದಲ್ಲಿ ಡಿಸಿ ನೇತೃತ್ವದಲ್ಲಿ ಜಾಗೃತಿ ಜಾಥಾ ನಡೀತಾ ಇದೆ. ಡಿಸಿ ಲತಾ ಕುಮಾರಿಯಿಂದ ಸಖತ್ ಬುಲೆಟ್ ರೈಡ್, ನೂರಾರು ಬೈಕ್ಗಳ ಮೂಲಕ ಜಾಗೃತಿ ಜಾಥಾ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಜಾಗೃತಿ ಜಾಥಾ ಆಯೋಜನೆ. ಬುಲೆಟ್ ಓಡಿಸಿ ಗಮನ ಸೆಳೆದ ಡಿಸಿ ಲತಾ ಕುಮಾರಿ. ಜಿಲ್ಲಾಧಿಕಾರಿ ಅವರು ಲೇಡಿ ಡಿಸಿಯ ಬುಲೆಟ್ ರೈಡ್ ನೋಡಿ ಜನ ಬೆರಗಾಗಿದ್ದಾರೆ. ಅಲ್ಲಿ ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಒಂದು ಹಿನ್ನೆಲೆಯಲ್ಲಿ ನಡೆದಿರುವಂಥದ್ದು ಈ ಒಂದು. ಅಲ್ಲಿನ ಡಿಸಿ ಅವರು ಏನಿದ್ದಾರೆ ಲತಾ ಕುಮಾರಿ ಅವರು ಬುಲೆಟ್ ಬೈಕನ್ನು ಓಡಿಸಿದ್ದಾರೆ. ನೂರಾರು ಬೈಕ್ ಸವಾರರು ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡಿದ್ರು. ಆ ಸಮಯದಲ್ಲಿ ಹಾಸನದ ಡಿಸಿ ಆಗಿರುವಂತಹ, ಜಿಲ್ಲಾಧಿಕಾರಿ ಆಗಿರುವಂತಹ ಲತಾ ಕುಮಾರಿ ಅವರು ಬುಲೆಟ್ ಬೈಕನ್ನು ಓಡಿಸಿರುವಂಥದ್ದು. ಅವರ ಬುಲೆಟ್ ಬೈಕನ್ನು ಓಡಿಸೋದನ್ನು ನೋಡಿ ಜನ ಗಾಬರಿ ಆಗಿದ್ದಾರೆ. ಏನಪ್ಪ ಇವರು ಒಬ್ಬ ಡಿಸಿ ಈ ರೀತಿಯಾಗಿ ಸಖತ್ತಾಗಿ ಬೈಕ್ ಓಡಿಸ್ತಾ ಇದ್ದಾರಲ್ಲ ಅಂತ. ನೂರಾರು ಜನ ಪಾಲ್ಗೊಂಡಿದ್ದಾರೆ ಈ ಒಂದು ಜಾಥಾದಲ್ಲಿ ಅಲ್ಲಿ. ಯಾಕಂದರೆ ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಇದೆ. ಆ ದಿನದ ಅಂಗವಾಗಿ ನೂರಾರು ಜನರ ಜೊತೆ ಸೇರಿಕೊಂಡು ಹಾಸನದ ಡಿಸಿ ಅವರು ಕೂಡ ಬೈಕನ್ನು ಓಡಿಸಿರುವಂಥದ್ದು. ಬುಲೆಟ್ ಬೈಕ್ ಮೇಲೆ ನೀವು ಗಮನಿಸ್ತಾ ಇರ್ಬೋದು ಅವ್ರು ಯಾವ ರೀತಿಯಾಗಿ ಬೈಕನ್ನು ಓಡಿಸ್ತಾ ಇದ್ದಾರಂತ. ಅವರಿಂದ ಬೇರೆ ಬೇರೆ ಬೈಕ್ ಸವಾರರು ಕೂಡ ಬರ್ತಾ ಇದ್ದಾರೆ. ಅವರನ್ನು ಅನುಸರಿಸಿಕೊಂಡು ಎಲ್ಲರೂ ಕೂಡ ಹೆಲ್ಮೆಟನ್ನು ಹಾಕಿ ಬುಲೆಟ್ ಗಾಡಿಗಳ ಮೇಲೆ ಅಥವಾ ಅವರವರ ಯಾವುದ್ಯಾವುದು ಗಾಡಿಗಳಿದೆ ಅದರ ಮೇಲೆ ಹೋಗ್ತಾ ಇರುವಂಥದ್ದು. ಮುಂದೆ ಮಾತ್ರ ಡಿಸಿ ಅವರು ಬುಲೆಟ್ ಬೈಕ್ನಲ್ಲಿ ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಗಮನಿಸ್ತಿರಬಹುದು, ಬಿಳಿ ಟಿ ಶರ್ಟ್, ಬ್ಲೂ ಪ್ಯಾಂಟ್ ಮತ್ತು ಬಿಳಿದಾದಂತಹ ಒಂದು ಹೆಲ್ಮೆಟನ್ನು ಹಾಕ್ಕೊಂಡಿದ್ದಾರೆ. ಕೆಂಪು ಬುಲೆಟ್ ಗಾಡಿ ಅದು. ಆ ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಾ ಇದೆ. ಜನರು ನಿಂತ್ಕೊಂಡಿರೋರು ಗಾಬರಿಯಾಗಿ ನೋಡ್ತಾ ಇದ್ದಾರೆ. ಡಿಸಿ ಅವರು ಈ ರೀತಿಯಾಗಿ ಕೂಡ ಗಾಡಿಯನ್ನು ಓಡಿಸ್ತಾರೆ ಆ ಬೈಕ್ ಅಂತ. ಅಂದರೆ ಎಷ್ಟೋ ಹೆಣ್ಮಕ್ಳಿಗೆ ಈ ಗೇರ್ ಗಾಡಿಗಳನ್ನು ಓಡಿಸೋಕ್ಕೆ ಬರಲ್ಲ. ಆದರೆ ಹಾಸನದ ಡಿಸಿ ಅವರಿಗೆ ಯಾವುದೇ ರೀತಿಯ ಭಯ ಇಲ್ಲದೆ ಈ ರೀತಿಯಾದಂಥ ಒಂದು ದೊಡ್ಡ ಬುಲೆಟ್ ಗಾಡಿಯನ್ನು ಓಡಿಸ್ತಾ ಇರುವಂಥದ್ದು. ಜಿಲ್ಲಾಡಳಿತ ವತಿಯಿಂದ, ಜಿಲ್ಲಾ ಪಂಚಾಯತಿ ವತಿಯಿಂದ ಈ ಒಂದು ಜಾಗೃತಿ ಜಾಥಾವನ್ನು ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಹಾಸನದ ಡಿಸಿ ಲತಾ ಕುಮಾರಿ. ಜಿಲ್ಲಾಧಿಕಾರಿಗಳು ಈ ಒಂದು ಬೆಂಗಳೂರಿನ ಚಲೋ ಬೈಕ್ ರ್ಯಾಲಿಗೆ ವಿದ್ಯುತ್ ಚಾಲನೆ ನೀಡಿದ್ದಾರೆ. ಈ ಒಂದು ಬೈಕ್ ರ್ಯಾಲಿಯನ್ನ ಹಾಸನ ಜಿಲ್ಲಾ ಕೇಂದ್ರದಿಂದ ಬೆಂಗಳೂರಿನಿಂದ ಈ ಒಂದು ತಂಡಕ್ಕೆ ನನ್ನ ಜಿಲ್ಲಾಧಿಕಾರಿಗಳು ಮುಖಾಂತರವಾಗಿ ಈ ಒಂದು ಬೈಕ್ ರ್ಯಾಲಿಗೆ ವಿದ್ಯುತ್ ಚಾಲನೆ ನೀಡಿದ್ದಾರೆ. ఇక్కడ ಬರಕ್ಕೆ ಮೇಡಮ್ ಅಕಡೆ ಹೋಯ್ತು ಮುಂದೆ ಬರಕ್ಕಾಗಲ್ಲ. ಒಂದು ಅನಿರೀಕ್ಷಿತ ಘಟನೆ ಹೃದಯಕ್ಕೆ ನೋವನ್ನು ಉಂಟು ಮಾಡುವುದು, ವಿದ್ರಾವಕ ಅಪಘಾತ. ಒಂದು ದುರ್ವಿಧಿಯ ರೂಪದಲ್ಲಿ ನಮ್ಮ ಪುಟಾಣಿ ಮಕ್ಕಳನ್ನು ಬಲಿ ತೆಗೆದುಕೊಂಡು ಸುಮಾರು 10 ಜನ ಮೃತಪಟ್ಟು ಇಡೀ ಹಾಸನ ಜಿಲ್ಲೆ ತುಂಬ ನೋವಿನಿಂದ ನರಳಿತು. ಅವರಿಗಾಗಿ ಒಂದು ಸಂತಾಪವನ್ನು ನಾವು ಸೂಚಿಸಬೇಕಾಗ್ತದೆ. ಅವರ ದುಃಖದಲ್ಲಿ ನಾವು ಪಾಲ್ಗೊಳ್ಳಬೇಕಾಗ್ತದೆ. ಯಾಕಂದ್ರೆ ಅವರ ಲಾಸ್, ಅವರಿಗೆ ಏನು ನೋವಾಗಿದೆ, ನಷ್ಟವಾಗಿದೆ, ಅದನ್ನಂತೂ ನಮಗೆ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ದುಃಖದಲ್ಲಿ ನಾವಿದ್ದೇವೆ, ಅವರ ಎಲ್ಲ ರೀತಿಯಲ್ಲೂ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಅನ್ನುವ ಒಂದು ಉದ್ದೇಶದಿಂದ ನಾವು ಮೊದಲಿಗೆ 2 ನಿಮಿಷದ ಕಾಲ ನಾವು ನಮ್ಮನ್ನ ಸೂಚಿಸೋಣ. ಅಲ್ಲದೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಾವೊಂದು ಕ್ಷಣ ಯೋಚಿಸಿದ್ವಿ ಮುಂದಕ್ಕೆ ಇಡಬಹುದು ಅಂತ ಹೇಳಿ. ಆದ್ರೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಇಡೀ ವಿಶ್ವದಲ್ಲಿ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಇದು ಅನಿವಾರ್ಯವಾಗಿ ನಾವು ಆಚರಿಸಬೇಕಾಗಿದೆ ಈಗ. ಯಾಕಂದ್ರೆ ನಮ್ಮ ಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕಾಗ್ತದೆ.
ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಆದ್ರೂ ಸಹ ಮನಸ್ಸಿನಲ್ಲಿ ತುಂಬಾ ಅಗಾಧ ನೋವಿನೊಂದಿಗೆ ಮತ್ತೆ ದುಃಖದೊಂದಿಗೆ ನಾವು ಇದನ್ನ ಆಚರಿಸಬೇಕಾಗ್ತದೆ. ಮತ್ತೊಮ್ಮೆ ಅವರೆಲ್ಲ ಕುಟುಂಬಸ್ಥರಿಗೆ, ಪೋಷಕರಿಗೆ, ತಂದೆ ತಾಯಿಗಳಿಗೆ ಆ ಪುಟಾಣಿ ಮಕ್ಕಳನ್ನ ಕಳ್ಕೊಂಡು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.